ಮೊದಲು ಕಲಿಯಬೇಕು. ಮನುಷ್ಯ ಯಾವಾಗ ಬಾಗುವುದು ಕಲಿತಾನ ಅವಾಗ ದೊಡ್ಡವಾಗ್ತಾನ. ಎಲ್ಲ ಸಂಪತ್ತದ, ದುಡ್ಡದ, ಏನೆಲ್ಲ ಅದ, ಅಧಿಕಾರ ಅದ ಅಂತ ತಿಳ್ಕೊಂಡು ಅಹಂಕಾರದ ಇದ್ದ ಅಂದ್ರೆ ಆ ಮನುಷ್ಯ ಯಾವುದು ದೊಡ್ಡವನಾಗಲಿಕ್ಕೆ ಯೋಗ್ಯನೆಲ್ಲ ಸಮಾಜದೊಳಗ. ಏನಿದ್ರೂ ಸಹಿತವಾಗಿ ಬಾಗುವುದು ಕಲಿಬೇಕಂತ. ಯಾಕೆ ಬಾಗೋದು ಕಲಿಬೇಕು? ಬಾಗೋದ್ರಿಂದ ಲಾಭ ಏನಿದಾವ ಅಂದರೆ ನಮ್ಮ ಹಳ್ಳಿಯ ಭಾಷೆದೊಳಗೆ, ಆಡು ಭಾಷೆದೊಳಗೆ ಹೇಳ್ತೀನಿ ನಾನು ನಿಮಗೆ. ಉದಾಹರಣೆ, ಬಿಳಿ ಜೋಳಕ್ಕೂ ನಂಬರ್ ಜೋಳಕ್ಕೂ ವ್ಯತ್ಯಾಸ ಸ್ವಲ್ಪ ಕಲ್ಪಿಸಿಕೊಡ್ತೀನಿ, ನೆನಪು ಮಾಡ್ಕೊಳ್ಳಿ. ಬಿಳಿ ಜೋಳ ಎತ್ತರ ಬೆಳೀತದ್ರೆ ಬಂಧುಗಳೇ, ಬಿಳಿ ಜೋಳ ಎತ್ತರ ಬೆಳೀತದೆ, ನಂಬರ್ ಜೋಳ ಗಿಡ್ಡುತ್ತದೆ. ನಂಬರ್ ಜೋಳ ಗಿಡ್ಡುತ್ತದೆ, ಅದು ಅವಧಿ ಮುಗಿದ್ರು ಸಹಿತವಾಗಿ ಹಿಂಗೆ ನೆಟ್ಟಗೆ ನಿಂತಿರ್ತದೆ ವಿನಃ ಬಾಗುವುದಿಲ್ಲ. ಯಾವ ಜೋಳ ರೀ? ನಂಬರ್ ಜೋಳ ಬಾಗುವುದಿಲ್ಲ. ಇಲ್ಲಿ ಬಿಳಿ ಜೋಳ ಮೇಲೆತ್ತರಕ್ಕೆ ಹೋಗಿರ್ತದ್ರಿ, ಹೈಟ್ ಹಿಂಗೆ ನೋಡ್ಬೇಕದ, ಮನುಷ್ಯರಿಗಿಂತ ಎತ್ತರ ಹೋಗಿರ್ತದಲ್ರಿ. ಆದರೆ ಅದಕ್ಕೆ ದಿವಸಗತಿಗಳಾದ ಮೇಲೆ ಆ ದುಂಡಕ್ಕೆ ತೆನೆಯನ್ನು ಹಿಡ್ಕೊಂಡು ಈಗ ಬಾಗಿರ್ತದೆ. ನೋಡಿರಿ, ಅದು ಬಿಳಿ ಜೋಳ ದುಂಡಕ್ಕೆ ಹಿಂಗೆ ತೆನೆ ಹಿಡ್ಕೊಂಡು ಬಾಗಿರ್ತಾರೆ. ಹಿಂಗೆ ಬಾಗಿರುವಂಥ ಬಿಳಿ ಜೋಳಕ್ಕೂ ಇಲ್ಲಿ ನಂಬರ್ ಜೋಳಕ್ಕೂ ಮಾತು ನಡೀತದೆ, ಸಂವಾದ ನಡೀತದೆ. ಎರಡೂ ಜೋಳಕ್ಕೆ ಏನಂತ ಸಂವಾದ ನಡೀತದೆ? ಆ ನಂಬರ್ ಜೋಳ ಬಿಳಿ ಜೋಳದ ತೆನಿ ಹೇಳ್ತದಂತ್ರಿ. ಏನಂತ ಹೇಳ್ತದ? ಎತ್ತರಕ್ಕೆ ಬೆಳೆದಿ ನಿನಗೆ ಗೊತ್ತಿಲ್ಲ. ಯಾವ್ದು ಹೇಳ್ತದ್ರಿ? ನಂಬರ್ ಜೋಳ ಹೇಳ್ತದ, ಎತ್ತರಕ್ಕೆ ಬೆಳೆದಿ ನಿನಗೆ ಬುದ್ಧಿ ಇಲ್ಲ. ಹೌದಪ್ಪ, ಬುದ್ಧಿ ಇಲ್ಲ, ನಿನ್ನ ಬುದ್ಧಿ ತೋರಿಸಿ ಸ್ವಲ್ಪ ಅಂತದ ಬಿಳಿ ಜೋಳ. ತೋರಿಸಂದಾಗ ನಂಬರ್ ಜೋಳ ಬುದ್ಧಿ ಬಿಡಂಗಿಲ್ಲ. ಹುಡುಕಿರೋರು ಸ್ವಲ್ಪ ಮಾತಾಡ್ತಿರ್ತಾರೆ ಅನ್ನುವಂಥ ಪ್ರಸಂಗ ಇಲ್ಲಿ ಭಾಳ ಚಂದ ಅನ್ವಯಿಸ್ತದೆ. ಇಲ್ಲಿ ಏನಂತೂ ನಂಬರ್ ಜೋಳದ ಗಿಡ ಬಿಳಿ ಜೋಳಕ್ಕೆ ಅಂತಾರೆ, ನೋಡು ನೀ ಅಷ್ಟೆತ್ರ ಬೆಳೆದಿ ಕರೆ ಇಟ್ಟ ಇದ್ದಿದ್ದೇನೆ, ಅಟ್ಟ ಎತ್ತರಕ್ಕೆ ಬೆಳೆದಿ ಕರೆ ಇಟ್ಟ ತೆನೆ ಇದ್ದಿ, ನಾ ಗಿಡ್ಡಕ್ಕಿದ್ದೀನಿ ಕರೆ ನನ್ನ ತೆನೆ ದೊಡ್ಡದದೇ. ನನ್ನ ತಲೆಯೊಳಗ ಕಾಳುಗಳು ಜಾಸ್ತಿ ಇದ್ದಾವ, ನಿನ್ನ ತಲೆಯೊಳಗೆ ಕಾಳಿಲ್ಲ ಅಂತ ನಂಬರ್ ಜೋಳ ಬಿಳಿ ಜೋಳ ಹೇಳಿತ್ತು. ಬಿಳಿ ಜೋಳ ಅಂತಾರೆ, ಕರಿತಪ್ಪ ನಾವು ಒಪ್ಪಿಗೆಂತೀನಿ, ನಿನ್ನ ತಲೆಯೊಳಗೆಲ್ಲ ಮೈ ತುಂಬ ಕಾಳಿದ್ದಾವ, ನೀನೆಲ್ಲ ಸಂಪತ್ತು ಬರಿತಾನೆ ಇದ್ದಿ, ಎಲ್ಲ ಭಗವಂತ ಅನುಕೂಲ ಮಾಡಿಕೊಟ್ಟ ನಿನಗೆ ಕರೆ. ಆದರೆ ನನಗೆ ಸ್ವಲ್ಪೇ ಕೊಟ್ಟಾನ ಕಾಳವನ್ನು ಸೃಷ್ಟಿ ನಿರ್ಮಾಣ ಮಾಡೋದು ನನಗೆ ಎಷ್ಟು ಇದು ಅದ, ಸೃಷ್ಟಿಯ ನಿಯಮದ ಪ್ರಕಾರವಾಗಿ ಎಷ್ಟು ಕಾಳು ಬಿಡ್ಬೇಕು ನನಗೆ ಅಷ್ಟೇ ಬಿಡ್ಲಿಕ್ಕೆ ಭಗವಂತ ಕೊಟ್ಟಾನ ಕರೆ. ನನ್ನ ಮನಸ್ಸಿನೊಳಗೆ ತೃಪ್ತಿ ಅದ. ನೀ ಇಷ್ಟೆಲ್ಲ ಕಾಳಿದ್ರು ಸಹಿತವಾಗಿ ಇಟ್ಟುದ್ದಕ್ಕೆ ಬೆಳೆದೀನಿ ಅಂತ ಹೇಳ್ತಿ, ನಿನ್ನ ಮನಸ್ಸಿನೊಳಗೆ ತೃಪ್ತಿನೇ ಇಲ್ಲ. ತೃಪ್ತಿ ಇಲ್ಲ ಆದ್ರೆ ಒಂದು ಕಡೆ ಇನ್ನೊಂದು ಮಾತು ಹೇಳ್ತೀನಿ, ನಿನಗೆ ಕೇಳುವಂಥದ್ದು. ಬಿಳಿ ಜೋಳ ಏನು ಹೇಳ್ತಾರೆ? ನೀನು ರಾಶಿ ಮಾಡ್ತಾರೆ ಕರೆ, ರಾಶಿ ಮಾಡಿದ ಬಳಿಕ ಮನೆಯೊಳಗೆ ನಿಟ್ಟುಗಟ್ಟಲೆ ನಿನ್ನನ್ನು ಹಾಕುತ್ತಾರೆ ಕರೆ. ನನ್ನೂ ರಾಶಿ ಮಾಡ್ತಾರೆ, ನಿನ್ನೂ ರಾಶಿ ಮಾಡ್ತಾರೆ. ನಿನ್ನ ರಾಶಿ ಮಾಡಿದ ಬಳಿಕ ಭಾಳ ತುಂಬಿದ ಬಳಿಕ ಭಾಳ ರುಚಿ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾರೆ? ನಿನ್ನ ಮಾರಾಟಕ್ಕೆ ಇಡ್ತಾರ. ನಾನು ಸ್ವಲ್ಪ ಬೆಳೆದ್ರು ಸಹಿತವಾಗಿ ಮನೆಯಾಗ ಒಂದು 10 ಚೀಲಿದ್ರೆ ಯಾರಿಗೆ ಕೊಡೋದು ಬೇಡ, ಒಂದು ವರ್ಷಕ್ಕಾಗಟ್ಟಕ್ಕೆ ಪ್ರಸಾದಕ್ಕೆ ಬರ್ತದೆ ಇಲ್ಲಕ್ಕೆ ಇಡೋಣಂತಾರೆ. ಅದಕ್ಕೆ ಸಿಹಿಯಾದ ಮಾತು ಬೆಳೆಯಬೇಕಂತ ಜೀವನದೊಳಗೆ. ತಲೆ ಹೆಂಗೆ ಬಿಳಿಜಾಳವಾಗಿತ್ತು ಹಂಗವಾಗಬೇಕು. ನಮ್ಮ ಗದುಗಿನ ಗಾನಯೋಗಿ, ಶಿವಯೋಗಿ, ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರು ಎಲ್ಲ ಫೋಟೋಗಳು ನೋಡ್ರಿ, ಬೇಕಾದ್ರೆ ಪರೀಕ್ಷೆ ಮಾಡಿ ಹಿಂಗೆ ತಲೆಯ ಬಾಗಿದ್ರೆ ವಿನಃ ಎಂದು ತಲೆಯನ್ನು ಎತ್ತಲಿಲ್ಲ. ಎತ್ತಿದ್ರೇನ್ರಿ? ನಾ ಸಣ್ಣವರು ಅಂತ ಹೇಳಿ ಜಗತ್ತಿನೊಳಗೆ 3 ಕಣ್ಣು ಮಕ್ಕಣ್ಣನಾಗಿ ಪರಮಾತ್ಮನ ಅವತಾರವನ್ನು ಕಾಣಿದ ಮಹಾಮಹಿಮ ಪುಟ್ಟರಾಜ ಗುರುವರಿಯರು ಸಂತ ಮಾತಾಡ್ತಿದ್ದಾರೆ. ಎಷ್ಟು ಬಾಗ್ತೀವಿ ಅಷ್ಟು ದೊಡ್ಡವರಾಗ್ತೀವಿ ನಾವೆಲ್ಲ. ಇಲ್ಲಿ